ಮೇಲೆ ನಂದು 498 ಅಕ್ವಿಟ್ ಆಯಿತು ಅಂತ ಎಲ್ಲ ಖುಷಿಯಾಗಿ ಎಲ್ಲ ಫ್ರೆಂಡ್ಸು ರಿಲೇಟಿವ್ಸ್ಗೆ ನಮ್ಮ ಪ್ಯೂರ್ ಮೆಂಬರ್ಸ್ಗೆಲ್ಲ ಸ್ವೀಟ್ ಹಂಚಿದ್ವಿ. ಮಾರನೇ ದಿವಸ ಇನ್ನೊಂದು ನೋಟಿಸ್ ಬಂತು, ಅಪೀಲ್ ಹೋಗಿದ್ದಾರೆ ಅಂತ. ಅಕ್ವಿಟಲ್ ಮೇಲೆ ಅಪೀಲು. ಯಾರು ಹೋಗೋದು? ಸ್ಟೇಟ್ ಗೋಸ್ ಆನ್ ಅಪೀಲ್. ಬಟ್ ಈ ಕೇಸಲ್ಲಿ ಹೇಗಾಗತ್ತೆ, ಕಾನೂನಲ್ಲಿ ಹೇಗೆ ಕೆಲಸ ಆಗತ್ತೆ ಅಂತಲೇ ನಮ್ಗೆ ಗೊತ್ತಾಗೋದಿಲ್ಲ. ಕಾನೂನು ಮಾಡಿಟ್ಟಿರೋದೆಲ್ಲ ಚೆನ್ನಾಗಿ ಮಾಡಿಟ್ಟಿದ್ದಾರೆ, ನ್ಯಾಯ ದೊರಕಲಿ ಅಂತಲೇ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಅನ್ಯಾಯ ಆಗತ್ತೆ. ಯಾರು ಅದು ಅನ್ಯಾಯ ಮಾಡೋದು? ಹೇಗೆ ಅನ್ಯಾಯ ಮಾಡೋದು? ನನಗೆ ಅನ್ಯಾಯ ಆಯಿತು. ನನಗೆ ಆ ಕಟ್ಕಟೆಯಲ್ಲಿ ನಿಂತ್ಕೊಂಡು ಅವರು ಕೇಳುವಾಗ ಮಾಡುವಾಗ ಎಲ್ಲ ಎಷ್ಟು ಸಂಕಟ ಆಗ್ತಿತ್ತು ಅಂದರೆ ಜೀವನ ಯಾಕಪ್ಪ ಹೀಗೆ ಅಂತ ಅನ್ನಿಸ್ತಾ ಇತ್ತು. ಅದು ಈಗ ಆ ಇದನ್ನು ಕ್ಲಿಯರ್ ಆಯಿತು. ಈಗ ನಾನೊಂದು ಲೆವೆಲ್, ನನಗೆ ನಮ್ಮ ಅಪ್ಪ, ನಮ್ಮ ಅಮ್ಮ, ನನ್ನ ತಮ್ಮ ನನ್ನ ಜೊತೆಗಿದ್ದಾರೆ. ಈ ಸಮಾಜ ನಂದು ಕಷ್ಟಪಟ್ಟಿದ್ದು ಕಷ್ಟದಲ್ಲೂ ನನಗೆ ನನ್ನ ಹೆಂಡತಿ ಕಡೆಯವರಿಂದ ಮಾತ್ರ ಸಪೋರ್ಟ್ ಸಿಗಲಿಲ್ಲ ಅನ್ನೋದು ಒಂದು ಬಿಟ್ಟರೆ ಬಾಕಿ ಸಮಾಜ ನನಗೆ ಹೆಲ್ಪ್ ಮಾಡ್ತು. ಕೆಲವು ಕಡೆ ಯಾವುದೋ ಸಮ್ ಪ್ರೊಫೆಷನ್, ಸಮ್ ಸೊಸೈಟಿ ಆರ್ಗನೈಸೇಷನ್ ನನಗೆ ಅವ್ರು ಮಾಡೋ ಕೆಲಸ ಮಾಡಿದ್ದಾರೆ ಅಂತ ಕಾಣಿಸ್ತದೆ. ನನಗೆ ದುಡ್ಡು ಲಾಸ್ ಆಯಿತು. ದುಡ್ಡು ಹೋದ್ರೂ ಪರವಾಗಿಲ್ಲ, ನನಗೆ ಜನ ಸಂಪಾದನೆ ಆಯಿತು. ಸೊ ಆ ಒಂದು ನಿಟ್ಟಿನಲ್ಲಿ ಇನ್ನೂ ಮುಂದೆ ನಾನು ಇದೇ ಥರ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಐ ಆಮ್ ಲೀಡಿಂಗ್ ಮೈ ಲೈಫ್. ಇಷ್ಟು ಹೇಳಿ ನಾನು ನನ್ನ ಕಥೆ ಇದರಲ್ಲಿ ಡಾಕ್ಟರ್ ಆಗಿದ್ದವನು ಲಾ ಗ್ರಾಜ್ಯುಯೇಟ್ ಆದೆ. ಒಂದು ಕಡೆ ಬಿಳಿ ಕೋಟ್ ಹಾಕ್ತೀನಿ, ಒಂದು ಕಡೆ ಕರಿ ಕೋಟ್ ಹಾಕ್ತೀನಿ, ಒಂದು ಕಡೆ ಹೂತು ಹಾಕ್ತೀನಿ, ಒಂದು ಕಡೆ ನೇಣು ಹಾಕ್ತೀನಿ. ಎಲ್ಲೋ ಒಂದು ಇದು ಮಾಡಿಕೊಂಡು ಎರಡೂ ನ್ಯೂಟ್ರಲ್ ಎಕ್ಸ್ಟ್ರೀಮ್ಸ್ ಆಫ್ ಲೈಫಲ್ಲಿ ಆಗಿಬಿಟ್ಟಿದೆ. ಒಂದು ಕಡೆ ವೈಟ್, ಇಟ್ ಹ್ಯಾಸ್ ಆಲ್ ದಿ ಸ್ಪೆಕ್ಟ್ರಮ್, ಒಂದು ಕಡೆ ಬ್ಲ್ಯಾಕ್, ದೆರ್ ಇಸ್ ನೋ ಸ್ಪೆಕ್ಟ್ರಮ್. ಅದ್ರ ಎದುರು ಮಧ್ಯದಲ್ಲಿ ನಾನು ಡಾಕ್ಟರ್ ಪೊನ್ನಪ್ಪ ನಿಂತ್ಕೊಂಡಿದ್ದೀನಿ. ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ, ನನ್ನ ಮಗ ಒಂದು ಸಿಗ್ತಾನೆ. ನಾವು ಒಂದು ವೆಬ್ಸೈಟ್ ಓಪನ್ ಮಾಡಿದ್ದೀವಿ, ನನ್ನ ಮಗ ಸಿಗ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಇವತ್ತಲ್ಲ ನಾಳೆ ಈ ದೇಶದಲ್ಲಿ ಆಗಲೇ ಹೇಳೋದಾಗೆ ನ್ಯಾಯ ಇದೆ. ಅವನು ಯಾವಾಗ ಬಂದು ನನ್ನ ಅಪ್ಪ ಅಂತ ಹೇಳೋ ಒಂದು ದಿವಸ ಇನ್ನು ತುಂಬ ದಿವಸ ಇರಲಿಕ್ಕಿಲ್ಲ. ಅವ್ನು ಬಂದು ನನ್ನ ತಬ್ಕೊಂಡು ನನ್ನ ಜೊತೆ ಬಾಳ್ತಾನೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ದೇನೆ. ಹಾಗೆ ಆ ಹುಡುಗಿನೂ ಆ ಹುಡುಗಂದು, ಆ ಮಗುದು ಒಂದು ಆಸೆ ಇಟ್ಕೊಂಡು ಹೋಗು, ಯು ಹ್ಯಾವ್ ಎ ರೈಟ್ ಟು ಬಿ ವಿತ್ ಯುವರ್ ಫಾದರ್ ಅನ್ನೋ ಒಂದು ಇದು ಮಾಡ್ತಾಳೆ ಅಂತ ದೇವರು ಅವಳಿಗೆ ಬುದ್ಧಿ ಕೊಡಲಿ. ಏನೋ ಒಂದು ತಪ್ಪು ಆಗೋಯ್ತು, ನಡೆದೋಯ್ತು, ಕೆಟ್ಟ ಗಳಿಗೆ ಮುಗಿದೋಯ್ತು. ಇನ್ಮೇಲಾದರೂ ಅವಳಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವಳ ಜೀವನನೂ ಒಳ್ಳೇದು ನಡ್ಕೊಂಡು ಹೋಗ್ಲಿ, ನನ್ನ ಜೀವನನೂ ನಡ್ಕೊಂಡು ಹೋಗಲಿ. ಆ ಮಗು ಇಂಪಾರ್ಟೆಂಟ್, ಆ ಮಗುದು ಬಾಳು ಮುಂದೆ ಚೆನ್ನಾಗಿರಲಿ ಅಂತ ಆಸೆ ಪಡ್ತಾ ಪ್ರಾರ್ಥಿಸ್ತಾ ನಿಮ್ಗೆಲ್ಲರಿಗೂ ನಮಸ್ಕಾರ.